ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ ನನ್ನ ವಾಸ. ನನ್ನ ಕಾಂಟ್ಯಾಕ್ಟ್ ನಂಬರ್ 9632131831 ಸ್ನೇಹಿತರೆ. ನಾನು ಸುನೋ ಮೀಡಿಯಾ ಅಂತಕ್ಕಂಥ ಒಂದು ವಾಹಿನಿಯಲ್ಲಿ ಶ್ರೀಯುತ ಟಿಪ್ಪು ವರ್ಧನ್ ಅವರ ವಾಹಿನಿಯಲ್ಲಿ ಒಂದು ಮದ್ದೂರು ತಾಲೂಕಿನ ವರದಿಗಾರನಾಗಿ ನೇಮಕ ಆಗಿರ್ತೀನಿ ಸ್ನೇಹಿತರೆ. ಇಲ್ಲಿ ನಾನು ನಿಂತಿರುವಂಥ ಜಾಗ ಇದು ಒಂದು ತೈಲೂರು, ಪ್ರಸಿದ್ಧವಾದ ಮದ್ದೂರು ತಾಲೂಕಿನಲ್ಲಿರ್ತಕ್ಕಂತಹ ತೈಲೂರು ಎಂಬ ಊರಿನ ಕೆರೆಯ ಏರಿ ಮೇಲ್ಗಡೆ ನಿಂತಿದ್ದೀನಿ ಸ್ನೇಹಿತರೆ. ನೋಡಿ, ಕೆರೆ ಏರಿ ಮೇಲ್ಗಡೆ ಸುಮಾರು ಒಂದು 5 ಕೋಟಿ ಖರ್ಚು ಮಾಡಿ ಇಲ್ಲಿ ಒಂದು ಏನು ವಾಯುವಿಹಾರಕ್ಕೆ ಅಂತೇಳಿ ಏರಿ ಮೇಲ್ಗಡೆ ಭಾಳ ಚೆನ್ನಾಗಿದೆ. ಅಲ್ಲಿ ವಾಯುವಿಹಾರಕ್ಕೆ ಅಂತೇಳಿ ಬೇಕಾದಷ್ಟು ದುಡ್ಡನ್ನು ಖರ್ಚು ಮಾಡಿ ಕೆಲಸ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಯಾವುದೋ ಒಂದು ದೇವರ ವಿಗ್ರಹಗಳು ಕೂಡ ಇಲ್ಲಿ ಅನಾಥವಾಗಿ ಬಿದ್ದಿವೆ ಸ್ನೇಹಿತರೆ. ನೋಡಿ, ಇದು ದೇವರ ವಿಗ್ರಹಗಳು. ಇಲ್ಲಿ ಪಾಪ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಏನಂದರೆ ಏನೂ ಇಲ್ಲ. ಅಂದರೆ ಜನ ಮಾತ್ರ ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅನಾಥವಾಗಿ ಬಿದ್ದಿರುವ ಈ ಗೋಪುರಗಳನ್ನು ಏನಕ್ಕೋ ಒಂದು ಮಂಟಪ ಬೇರೆ ಮಾಡಿದ್ದಾರೆ ಇಲ್ಲಿ. ಅದು ಯಾವ ಉದ್ದೇಶಕ್ಕೆ ಅಂತ ಗೊತ್ತಿಲ್ಲ, ಅರ್ಧಕ್ಕೆ ನಿಂತೋಗಿದೆ. ನೋಡಿ, ಇಲ್ಲಿ ಅನಾವಶ್ಯಕವಾಗಿ ಏನು ಈ ಒಂದು ಕೆಲಸ ನಡೆದಿದೆ, ಇದಕ್ಕೆ ಏನು ಒಂದು ಸಾರ್ಥಕತೆಯನ್ನು ಕೊಡಬೇಕು. ಇದು ತೈಲೂರು ಕೆರೆ ಸ್ನೇಹಿತರೆ. ನೋಡಿ, ಇದಕ್ಕೆ ನಮ್ಮ ಕೋಡಳ್ಳಿ ಎಂಬ ಪಕ್ಕ ಶಿಂಷಾನ್ ನದಿ ಬರುತ್ತೆ. ಇಲ್ಲ 1 ಕಿಲೋಮೀಟ್ರ್ ದೂರ ಹೋದರೆ ಶಿಂಷಾನ್ ನದಿ ಬರುತ್ತೆ. ಅಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಮಾಡಿದ್ರೆ 8-9 ಕೋಟಿ ಖರ್ಚು ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿಗೆ ಬಂದು ನೀರು ಬೀಳುತ್ತೆ. ಆನ್ ಮಾಡಿದ್ರೆ ತುಂಬ ಚೆನ್ನಾಗಿದೆ, ಒಳ್ಳೆ ಸುಸಜ್ಜಿತವಾಗಿದೆ. ಆದರೆ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಒಬ್ಬ ವಾಚ್ಮೆನ್ ನೇಮಿಸಿದಾರಂತೆ. ಸಂಬಳ ಕೊಡಲಿಲ್ಲ ಅಂದ್ಬಿಟ್ಟು ಅವ್ನು ದಿಮ್ರಂಗ ಅಂತ ಎಲ್ಲೋ ಸೋಮನಹಳ್ಳಿ ಅವನು ಇದ್ದಾನೆ ಸ್ನೇಹಿತರೆ. ಆದರೆ ಏನು ವಸ್ತುಸ್ಥಿತಿ ಅಂದರೆ ಜಿಲ್ಲಾಡಳಿತ ಇದರ ಮೇಲೆ ಗಮನ ಹರಿಸ್ತಾ ಇಲ್ಲ. ಈ ಕೆರೆಗೆ ಒಂದು ಕ್ಷಣಾರ್ಧದಲ್ಲಿ ನೀರನ್ನು ಅಲ್ಲೊಂದು ಬಟನ್ ಒತ್ತಿದ್ರೆ ಬಂದು ಬೀಳುತ್ತೆ. ನೋಡಿ ಸ್ನೇಹಿತರೆ, ಕೆರೆ ಒಳಗಡೆ ನೀರು ಸ್ವಲ್ಪನೂ ಇಲ್ಲ. ಹಾಗೆಯೇ ಇಲ್ಲಿ ಏನು ಈ ಕೆರೆಯನ್ನು ನಿಜವಾಗ್ಲೂ ಒಂದು ಒಳ್ಳೆ ಪ್ರವಾಸಿ ತಾಣ ಮಾಡ್ದಂಗೆ ಮಾಡ್ಬೋದು. ಈ ಊರಿನ ವಿಶೇಷ ಏನು ಅಂದರೆ ತೈಲೂರು. ಇಲ್ಲಿ ಭಾಳಷ್ಟು ಸಿನಿಮಾಗಳನ್ನು ತೆಗೆದಿದ್ದಾರೆ. ನಮ್ಮ ಸ್ನೇಹಿತರು ಸೋಮರಾಜ್ ಅಂತೇಳಿ ಅವರು ಕೂಡ ಒಂದು ಏನು ಲೇಡೀಸ್ ಬಾರ್ ಅಂತ ಒಂದು ಸಿನಿಮಾ ತೆಗೆದಿದ್ದಾರೆ. ಒಂದಷ್ಟು ಸಿನಿಮಾಗಳಂತೂ ಭಾಳಷ್ಟು ಕೆಂಪೇಗೌಡ ಅಂತೆಲ್ಲ ಸುದೀಪ್ ಅವ್ರದ್ದು ಸಿನಿಮಾಗಳೆಲ್ಲ ಇಲ್ಲಿ ಶೂಟಿಂಗ್ ಆಗಿದೆ ಅಂತ ನನಗೆ ಕೇಳಿದ್ದೀನಿ ಸ್ನೇಹಿತರೆ. ಇಲ್ಲಿ ನನ್ನ ವಿಷಯ ಏನು ಅಂತ ಅಂದರೆ, ನಾನೊಬ್ಬ ನಿವೃತ್ತ ಶಿಕ್ಷಕನಾಗಿ ಒಂದು ಸಮಾಜ ಸೇವೆ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಈ ಅನಾಹುತಗಳು ನೋಡಿ, ಇಲ್ಲಿ ಒಂದು ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಕಂಬಗಳನ್ನು ಹಾಕಿದ್ದಾರೆ. ನೋಡಿ, ಲೈಟ್ ಕಂಬಗಳು ಎಲ್ಲ ಇವತ್ತು ಭಾಳ ಬಿದ್ದಿದೆ. ನೋಡಿ, ಹಾಳಾಗಿ ಬಿದ್ದಿದೆ ಸ್ನೇಹಿತರೆ. ನೋಡಿ, ಇದನ್ನು ಈ ದುರವಸ್ಥೆಯನ್ನು ನಿಮಗೆ ತೋರಿಸೋಣಕ್ಕೆ ಅಂತ ಅಂದ್ಬಿಟ್ಟು ನಾನು ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಕಣ್ಣಾರೆ ನೋಡಿ, ಇವೆಲ್ಲ ಲೈಟ್ ಕಂಬಗಳನ್ನು ಹಾಕಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಇವತ್ತು ಏನಾಗಿದೆ, ಇಲ್ಲಿ ಎಲ್ಲ ಕಳೆ ಬೆಳ್ಕೊಂಡು ಈ ಒಂದು ರಸ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಾಳ ಸುಸಜ್ಜಿತವಾಗಿ ಮಾಡಿರುವಂಥ ಒಂದು ಒಳ್ಳೆ ವಾಕ್ಗೆ ಅಂದರೆ ಹಿರಿಯ ನಾಗರಿಕರು ನಿಜವಾಗ್ಲೂ ಸಂತೋಷ ಪಡ್ಬೋದು. ಇದ್ರ ಮೇಲೆ ಎಲ್ಲ ನೋಡಿ, ಎಲ್ಲ ಪಾಳು ನೀರು, ಒಂದು ಹನಿ ನೀರಿಲ್ಲ ಎಲ್ಲ ನೋಡಲ್ಲಿ ಕೆರೆ ಒಳಗಡೆ. ಆಮೇಲೆ ಕೆರೆಯನ್ನು ಒತ್ತುವರಿ ಕೂಡ ನಡೆದಿದೆ ಅಂತ ನನಗೆ ಯಾರ್ದೋ ಮೂಲಕ ತಿಳ್ಕೊಂಡೆ ಸ್ನೇಹಿತರೆ. ಒತ್ತುವರಿ ಕೂಡ ಆಗಿದೆ ಅಂತ ಅಂದ್ಬಿಟ್ಟು ಕೆರೆ. ಆ ಒತ್ತುವರಿಯನ್ನು ನಮ್ಮ ದಂಡಾಧಿಕಾರಿಗಳಾದಂಥ ಮದ್ದೂರು ತಾಲೂಕು ತಹಸೀಲ್ದಾರವರು ಗಮನಕ್ಕೆ ತಗೊಂಡು ಕೆರೆಗಳನ್ನು
ಸುಸಜ್ಜಿತವಾಗಿ ನೀರು ತುಂಬಿಸುವ ಕೆಲಸ ಕರ್ತವ್ಯ ಅವ್ರದ್ದು. DC ಸಾಹೇಬರು ಎಲ್ಲ ಊರ ಕೆರೆಗಳಿಗೂ ನೀರು ತುಂಬಿಸಿ ಅಂತ ಅಲ್ಲಿ ಹೇಳ್ತಾರೆ. ವಾಸ್ತವವಾಗಿ ಬಂದು ಇಲ್ಲಿ ಎಲ್ಲ ನೋಡಿ ಏನಾಗಿದೆ, ಇದು ಏನು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಏನು, ಯಾರ ಅಧಿಕಾರಿ ಅನ್ನೋದನ್ನು ಕಂಡುಹಿಡಿದು ನೋಡಿ ಇಲ್ಲೆಲ್ಲ ಪಾಳು ಬಿದ್ದಿದೆ ಸ್ನೇಹಿತರೆ. ನೋಡಿ ಎಲ್ಲ ಲೈಟ್ ಕಂಬಗಳು ಎಲ್ಲ ಪಾಳು ಬಿದ್ದಿದ್ದಾವೆ. ಇದನ್ನು ತೋರಿಸಿ ನಿಮ್ಮ ಗಮನಕ್ಕೆ ತಂದು ಅಧಿಕಾರಿಗಳು, ತೈಲೂರಲ್ಲೇನು ಸಾಮಾನ್ಯ ಜನ ಇಲ್ಲ. ನನ್ನ ಶಿಷ್ಯ ಒಬ್ಬ ಚೆಲುವರಾಜ ಅಂತ ತಾಲೂಕು ಬ್ಲಾಕ್ ಅಧ್ಯಕ್ಷನ ಮಾಡೋದಾರ ಅವನ. ಪುಣ್ಯಾತ್ಮ, ನಿಮ್ಮ ಊರಿನ ಗತಿಯನ್ನು ತೋರಿಸ್ತಾ ಇದ್ದೀನಿ. ಈ ಕೆರೆ ನೋಡಪ್ಪ, ಇದನ್ನು ದಯಮಾಡಿ ಈ ಜನಪ್ರತಿನಿಧಿಗಳು, ನಮ್ಮ ಮಾನ್ಯ ಶಾಸಕರು ಭಾಳಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಮದ್ದೂರು ಕೆರೆಗೆ ಒಳ್ಳೆಯ ಹೂಳೆತ್ತಿ ಎಲ್ಲ ನೀರು ಎಲ್ಲ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ನಾನು ಅದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಈ ಥರ ಇದು ಹಣ ಏನು ಮನೆಯ ಅದೇನೋ ಹೇಳ್ತಾರೆ, ಗಾದಿಗಳು ಬೇಕಾದಷ್ಟು ಇದ್ದಾವೆ ಸ್ನೇಹಿತರೆ. ನೋಡೋಕ್ಕೆ ಮಾತ್ರ ಬೃಂದಾವನ, ಮನೆ ಮುಂದೆ ಬೃಂದಾವನ, ಒಳಗೆ ನೋಡಿದ್ರೆ ಅನಾಚಾರ ಅಂಥೇಳಿ ಭಾಳಷ್ಟು ಏನು ಗಾದೆ ಮಾತುಗಳು ಭಾಳಷ್ಟು ಇದ್ದಾವೆ. ಅದು ನಿಜವಾಗಿ ನೋಡಿ, ಇದೆಲ್ಲ ಅನ್ಯಾಯ. ಈ ಅನ್ಯಾಯಗಳನ್ನು ತಡೀರಿ. ಇಲ್ಲಿ ಇರುವಂಥ ಪಾಳನ್ನು ಕ್ಲೀನ್ ಮಾಡಿಸಿ ಜನೋಪಯೋಗಿ ಕೆಲಸ ಆಗಬೇಕು, ಜನಕ್ಕೆ ಇದರಿಂದ ಉಪಯೋಗ ಸಿಗಲಿ ಅಂತ ನಾನು ಭಾವಿಸ್ತಾ, ದಯಮಾಡಿ ಏನು ಜನಪ್ರತಿನಿಧಿಗಳು, ಜನನಾಯಕರು ಇದರ ಅಂದವನ್ನು ಹೆಚ್ಚಿಸಬೇಕು. ಊರಿನಲ್ಲೂ ಬೇಕಾದಷ್ಟು ತೈಲೂರಿನಲ್ಲಿ ಏನು ಸಾಮಾನ್ಯ ಜನ ಇಲ್ಲ. ನಮ್ಮ ತೈಲೂರು ವೆಂಕಟಕೃಷ್ಣ ಅವರ ಸಾಹಿತಿಗಳು ಅವರೆಲ್ಲ ಗಮನ ಹರಿಸಿ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಮಾಡಿ ಬಂದು ನಿಂತ್ಕೊಂಡು ನೋಡಿ ಈ ಊರಿನ ಏನು ಕೆರೆಯ ಸೌಂದರ್ಯವನ್ನು ಹೆಚ್ಚಿಸಬೇಕು, ಪ್ರಕೃತಿ ಸೌಂದರ್ಯವನ್ನು ಉಳಿಸ್ಬೇಕು ಅನ್ನೋದು ನನ್ನ ಒಂದು ಕೋರಿಕೆ. ಅವ್ರು ಏನಾದ್ರು ಅಂದ್ಕೊಳ್ಳಿ, ನಾನು ಇರೋ ಸತ್ಯನ ಹೇಳ್ತಾ ಇದ್ದೀನಿ. ದಯಮಾಡಿ ಇದನ್ನೆಲ್ಲ ಏನು ಮಾಡಬೇಕು, ಈ ಒಂದು ಅನಾಚಾರವನ್ನು ಇದನ್ನು ಸರಿಪಡಿಸಿ ಇಲ್ಲೆಲ್ಲ ಜನ ಓಡಾಡುವಂತೆ ಮಾಡಿದ್ರೆ ಅದಕ್ಕೆ ನನಗೆ ನಿಜವಾಗ್ಲೂ ಭಾಳ ಸಂತೋಷ ಆಗತ್ತೆ. ನೋಡಿ ಇದೆಲ್ಲ ನೋಡಿ, ಇಲ್ಲಿ ಈ ಅನಾಚಾರ ಈಗ ಆಗಬಾರ್ದಲ್ವೇ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದು ಯಾರು ಜೋಬಿಗೆ ಒಟ್ಟಾಗಿ ಸೇರ್ಕೊಂಡೋಯ್ತೋ ಗೊತ್ತಿಲ್ಲ. ಕಂಬಿಗಳು ಹಾಕಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ದಯಮಾಡಿ ಇದು ಏನಾಗಬೇಕು, ಜನೋಪಯೋಗಿ ಆಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ, ಈ ವಿಡಿಯೋದ ಉದ್ದೇಶ. ದಯಮಾಡಿ ಯಾರಾದರೂ ಅಂದರೆ ಏನು ನಾಯಕರುಗಳು ಈ ಕೆಲಸ ಕಾರ್ಯಗಳನ್ನು, ಈ ಪಾಳು ಬಿದ್ದಿರುವ ಒಂದು ಗಿಡ ಗಂಟೆಗಳನ್ನು ಕಿತ್ತು ಹಾಕಿ ಇಲ್ಲೆಲ್ಲ ಜನ ಬಂದು ಕೂತ್ಕೊಳ್ಳೋಂಗೆ ಮಾಡಿ ಹಿರಿಯ ನಾಗರಿಕೆಲ್ಲ ಓಡಾಡೋಂಗೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.